ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಗೀ ರೈಸ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕುಕ್ಕರಿಗೆ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇಲ್ಲಿ 2 ಲೋಟಕ್ಕೆ ನಾನು 4 ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಕರೆಂಟು ಸ್ಟೋವ್ದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಬಿಸಿ ಆಗೋ ತನಕ ನಾವು ಸ್ಪೈಸಿ ಐಟಮ್ನ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ನೀವು ಆಲ್ರೆಡಿ ನೋಡಿರ್ಬೋದು. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಸೀರೆ ಕುಚ್ಚು ಜೊತೆಗೆ ನಾನು ನನ್ನ ಬಿಡುವಿನ ಟೈಮ್ನಲ್ಲಿ ಕುಕ್ಕಿಂಗ್ ವಿಡಿಯೋನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಸೊ ಎಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ 2 ಎಲೆ ಪಲಾವ್ ಎಲೆನ ಹಾಕಿದ್ದೀನಿ. ಹಾಗೆ 2 ಚಕ್ಕೆ, 2 ಏಲಕ್ಕಿ, ಹಾಗೆ ಇಲ್ಲಿ ಒಂದು ಮರಾಠಿ ಮೊಗ್ಗು ಕಲ್ಲು ಹಾಕಿದ್ದೀನಿ. ಹಾಗೆ ಇದು ಚಕ್ರ ಮೊಗ್ಗು, ಒಂದು 4 ಏಲಕ್ಕಿ, 4 ಲವಂಗನ ಹಾಕ್ಕೋಬೇಕು. ಈ ಎಲ್ಲ ಐಟಮ್ಗಳು ಸ್ವಲ್ಪ ಎಣ್ಣೆಲಿ ಈ ರೀತಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಇಲ್ಲಿ 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ನಾವು 1 ನಿಮಿಷ ಇದನ್ನು ಸ್ವಲ್ಪ ಕೈ ಆಡಿಸ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಾನು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಮೆಣಸಿನ್ಕಾಯಿನ ಈ ರೀತಿ ಹೊಟ್ಟೆ ಸೀಳ್ಬಿಟ್ಟು ಹಾಕಬೇಕು. ಇಲ್ಲಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ನಾನು ಚಿಕನ್ ಗ್ರೇವಿ ಜೊತೆಗೆ ಈ ಗೀ ರೈಸ್ನ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಆಗಿ. ನೋಡಿ, ಇಲ್ಲಿ 2 ಈರುಳ್ಳಿನ ನಾನು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿದ್ದೀನಿ. ನಮಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ನಮಗೆ ಬ್ರೌನ್ ಕಲರ್ ಬರಬೇಕು. ನಮಗೆ ಅಲ್ಲಿ ತನಕ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಗೀ ರೈಸ್ನ ನಾವು ವೆಜಿಟೇಬಲ್ ಕುರ್ಮಾ ಜೊತೆಗೆ ಅಥವಾ ಚಿಕನ್ ಫ್ರೈ ಜೊತೆಗೆ ಅಥವಾ ಗ್ರೇವಿ ಜೊತೆಗೆ ಗೀ ರೈಸ್ ಮಾತ್ರ ಚೆನ್ನಾಗಿ ಆಗುತ್ತೆ. ಯಾಕೆಂದರೆ ನಾರ್ಮಲಾಗಿ ನಾವು ಹಾಗೆ ಗೀ ರೈಸನ್ನ ಊಟ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಕಾಂಬಿನೇಷನ್ ಜೊತೆಗೆ ಈ ರೈಸನ್ನು ಮಾಡಿಕೊಂಡಾಗ ನಮಗೆ ನಾರ್ಮಲ್ ವೈಟ್ ರೈಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ದಿಢೀರ್ ಅಂತ ಮಾಡಿದಾಗ ಅವ್ರಿಗೂ ಖುಷಿಯಾಗುತ್ತೆ. ಹಾಗೆ ಒಂದು ಚಿಕನ್ ಗ್ರೇವಿ ಜೊತೆಗೆ ಗೀ ರೈಸು ಒಳ್ಳೆ ಕಾಂಬಿನೇಷನ್ ಇದು. ಸೊ ಇಲ್ಲಿ ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಿದೆ, ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕನಾಗೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಲೋಟಕ್ಕೆ ಅಕ್ಕಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಉಪ್ಪನ್ನು ಹಾಕಿದ್ದೀನಿ. ಯಾಕೆಂದರೆ ಒಂದು ಸರಿ ಹಾಕಿದಾಗ ಮತ್ತೆ ನಾವು ಪದೇ ಹಾಕೋದಿಲ್ಲ. ನಾನು ಒಂದು ಸರಿ ಅದರ ಮೆಜರ್ಮೆಂಟ್ಗೆ ನಾನು ಹಾಕ್ಬಿಡ್ತೀನಿ. ಸ್ವಲ್ಪ ಇಲ್ಲಿ ನೋಡಿ, ಹಾಗೆ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ವೆಜಿಟೇಬಲ್ ಕುರ್ಮಾ ಇದ್ದರೆ ಜಾಸ್ತಿ ಗೋಡಂಬಿನ ಹಾಕ್ಕೊಳ್ಳಿ. ಚಿಕನ್ ಗ್ರೇವಿ ಜೊತೆಗೆ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಗೋಡಂಬಿನ. ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಆಲ್ರೆಡಿ ಬ್ರೌನ್ ಆಗಿದೆ. ಈ ರೀತಿ ಮೆತ್ತಗಾಗಬೇಕು. ಈರುಳ್ಳಿ ಬ್ರೌನ್ ಕಲರ್ ನಿಮ್ಗೆ ಕಾಣಿಸುತ್ತೆ. ಈ ರೀತಿ ಬ್ರೌನ್ ಆಗೋ ತನಕ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ 1 ಲೋಟ ಹಾಲು ತೊಗೊಂಡಿದ್ದೀನಿ. ಹಾಲು ಬೇಕಾದರೆ ನೀವು ಹಾಕ್ಕೋಬೋದು, ಬೇಡ ಅಂದರೆ ನೀರು ಅಷ್ಟೇ ನೀವು ಹಾಕ್ಕೋಬೋದು.
1 ಲೋಟ ಹಾಲು, 1 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಈಗ 2 ಲೋಟ ಅಕ್ಕಿಗೆ 4 ಲೋಟ ಹಾಕಬೇಕು. ನಾನಿಲ್ಲಿ ಟೋಟಲಾಗಿ 3.5 ಕಪ್ಪು ಹಾಲು ಮತ್ತು ನೀರು ಸೇರಿಬಿಟ್ಟು 3.5 ಕಪ್ಪು. ಈಗ ನೋಡಿ 3 ಲೋಟ ಹಾಕಿದೆ. ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಒಂದು ಅರ್ಧ ಲೋಟ ಹಾಕ್ತೀನಿ ನಾನು. ಏಕೆಂದರೆ ತುಂಬ ಮೆತ್ತಗಿದ್ರೆ ಚೆನ್ನಾಗಿರಲ್ಲ, ಉದುರಾಗಬೇಕು ನಮಗೆ ರೈಸು, ಆವಾಗ ಟೇಸ್ಟ್ ಬರುತ್ತೆ. ಹೀಗಾಗಿ ಅರ್ಧ ಲೋಟ ನಾನು ನೀರನ್ನು ಇನ್ನೂ ಕಮ್ಮಿನೇ ಹಾಕ್ತಾಯಿದ್ದೀನಿ. ಈಗ ಅಕ್ಕಿನ ನಾನು ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ನೋಡಿ. ಅಕ್ಕಿ ತೊಳೆದು ಇಟ್ಕೊಂಡಿರೋದನ್ನು ಈಗ ನಾವು ಕುಕ್ಕರಿಗೆ ಹಾಕಬೇಕು. ಕುಕ್ಕರಿಗೆ ಹಾಕಿಬಿಟ್ಟು ನಾವು ಒಂದು ಸರಿ ಕ್ಲೀನಾಗಿ ಕೈ ಆಡಿಸ್ಬೇಕು ನೋಡಿ. ಈಗ ಅಕ್ಕಿ ಹಾಕ್ಬಿಟ್ಟು ಪೂರ್ತಿ ನಾನು ಕೈ ಆಡಿಸ್ತಿದ್ದೀನಿ. ಈಗ ಇನ್ನೂ ಒಂದು ಅರ್ಧ ಲೋಟ ನಾನು ನೀರನ್ನು ಹಾಕಬೇಕು ಇದಕ್ಕೆ, ಇಲ್ಲಾಂದರೆ ತುಂಬ ಉದುರಾದರೆ ಮಕ್ಕಳಿಗೆಲ್ಲ ಊಟ ಮಾಡೋಕ್ಕಾಗಲ್ಲ. ಹೀಗಾಗಿ ನಾನು ಇಲ್ಲಿ ಒಂದು 3.5 ಲೋಟದಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿದ ಮೇಲೆ ನಮಗೆ ಕರೆಕ್ಟಾಗಿ ಉಪ್ಪು ಟೇಸ್ಟು ಕರೆಕ್ಟಾಗಿದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಟ್ಟು ನಾವು ಆಮೇಲೆ ಕುಕ್ಕರ್ನ ಮುಚ್ಚಬೇಕು. ಕುಕ್ಕರ್ನ ಒಂದು ಕುದಿ ಬಂದ ಮೇಲೆ ನಾನು ಮುಚ್ತೀನಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಟ್ಟು ಕಮ್ಮಿ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು. ಯಾಕೆಂದರೆ ನಮಗೆ ಚಿಕನ್ ಗ್ರೇವಿ ಅಥವಾ ಕುರ್ಮಾ ಜೊತೆಗೆ ನಾವು ಊಟ ಮಾಡೋದ್ರಿಂದ ನಮಗೆ ಇದು ಸ್ವಲ್ಪ ಸಪ್ಪೆನೇ ಇದ್ದರೆ ಒಳ್ಳೆಯದು ನೋಡಿ. ಈಗ ಆಲ್ರೆಡಿ ಒಂದು ಕುದಿ ಬಂದಿದೆ. ಈಗ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು 2 ಸೀಟಿನ ಹೊಡಿಸ್ತೀನಿ. ಎರಡು ಸೀಟಿ ಆದಮೇಲೆ ನಾವು ಕುಕ್ಕರ್ನ ಆಫ್ ಮಾಡಿಬಿಟ್ಟು ನೋಡಿ, 2 ಸೀಟಿ ಆದಮೇಲೆ ನಮ್ಮ ಗೀರ್ ರೈಸ್ ರೆಡಿಯಾಗಿದೆ. ಈಗ ನಾನು ಲಾಸ್ಟಿಗೆ 1-2 ಚಮಚ ತುಪ್ಪನ ಹಾಕಿಬಿಟ್ಟು ಕೈ ಆಡಿಸ್ತೀನಿ. ಕುರ್ಮಾ ಇದ್ದರೆ ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ, ಅವಾಗ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಚಿಕನ್ ಗ್ರೇವಿ ಜೊತೆಗೆ ಮಾಡಿರೋದ್ರಿಂದ ಸ್ವಲ್ಪನೇ 2 ಚಮಚ ಅಷ್ಟೇ ತುಪ್ಪ ಹಾಕಿರೋದು ನಾನು. ಗೋಡಂಬಿ ಕೂಡ ನಾನು ಕಮ್ಮಿ ಹಾಕಿದ್ದೀನಿ. ನೀವು ಕುರ್ಮಾ ಜೊತೆಗೆ ಏನಾದರೂ ವೆಜಿಟೇಬಲ್ ಕುರ್ಮಾ ಜೊತೆಗೆ ಮಾಡೋದಾದರೆ ಸ್ವಲ್ಪ ಗೋಡಂಬಿನ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇವತ್ತಿನ ನಮ್ಮ ಗೀ ರೈಸ್ ರೆಡಿಯಾಗಿದೆ. ಸೊ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನನ್ನ ಈ ಒಂದು ರೆಸಿಪಿನ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಕಾಮೆಂಟ್ ಮುಖಾಂತರ ತಿಳಿಸಿದಾಗ ನಮಗೆ ಹೇಗಿತ್ತು ಅನ್ನೋದು ಒಂದು ಇದು ಐಡಿಯಾ ಬರುತ್ತೆ. ಸೊ ಗ್ರೇವಿ ಜೊತೆಗೆ ಇವತ್ತಿನ ಗೀ ರೈಸ್ ರೆಡಿ ಇದೆ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.